ಸರ್ಕಾರದ ಮೇಲೆ ಹೋಗುತ್ತೆ. ಇವೆಲ್ಲ ಏನಾಗುತ್ತೆ, ಸರ್ಕಾರ ಬೇಕು ಅಂತ ನಿಂತ ಎಲ್ಲ ಕೆಲಸ ಮಾಡ್ತಾರೆ. ಆಯೋಗಕ್ಕೆ ಲೋಹಿತ್ ಅವ್ರು ಹೇಳಿ ಏನು ಅರ್ಜೆನ್ಸಿ ಇದೆ ಈ ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಅಂದ್ರೆ ನಾವು ಈ ಜಾತಿ ಸಮೀಕ್ಷೆಯ ಪರ ಇರೋರು ಏನಿದೀವಲ್ಲ, ಕಳೆದ ಒಂದು ಲಾಸ್ಟ್ ಟೈಮ್ ಹೇಳಿದ್ರೆ 95 ವರ್ಷ ನಾವು ಕಾದಿದ್ದೇವೆ. ಕಳೆದ ಬಾರಿ ನಡೆದಿರೋದು 1931. ಅಷ್ಟ ನಂತರ ಕಾಂತರಾಜ್ ವರದಿ ಆಯ್ತು. ಅದನ್ನು ಕಾಂತರಾಜ್ ವರದಿಯ ವಿರುದ್ಧ ಮತ್ತು ಈ ಜಾತಿ ಸಮೀಕ್ಷೆ ವಿರುದ್ಧ ವ್ಯಾಪಕವಾದ ವಿರೋಧ ಮತ್ತು ಅಪಪ್ರಚಾರ ನಡೀತು. ಅಷ್ಟ ನಂತರ ಜಯಪ್ರಕಾಶ್ ವರದಿ ಆಯ್ತು, ಅದು ಬಿಡುಗಡೆನೂ ಆಲ್ಮೋಸ್ಟ್ ಬಂತು. ಅದರ ವಿರುದ್ಧವೂ ಸಹಿತ ಪ್ರಬಲರ ವಿರೋಧ ಮತ್ತು ವ್ಯಾಪಕ ಅಪಪ್ರಚಾರ ಆಯಿತು. ಸೊ ಇವಾಗ ಅದಕ್ಕೊಂದು ಕ್ಲಾಸ್ ಇದೆ, ಈ ಟೀಚರ್ಸ್ಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅವರ ಸಮಯದಲ್ಲಷ್ಟೇ, ಅವರಿಗೆ ರಜಾ ದಿನಗಳಲ್ಲಷ್ಟೇ ಬಳಸ್ಕೋಬೇಕು ಅಂತ. ಆ ಕಾರಣಕ್ಕೋಸ್ಕರ 15 ದಿವಸಗಳ ವಿಂಡೋವನ್ನು ಕೊಟ್ಟಿದ್ದಾರೆ. ಇಟ್ ಇಸ್ ಮೋರ್ ದೆನ್ ಸಫಿಷಿಯಂಟ್. ನನ್ನೊಂದು ಪ್ರಶ್ನೆ ಇದೆ ನಿಮಗೆ, ಜಾತಿ ಗಣತಿಯನ್ನು ಕರ್ನಾಟಕದಲ್ಲಿ ಈಗ ಮಾಡಬೇಕು, ದೇಶದಲ್ಲಿ ಮಾಡಬೇಕು ಅಂತಕ್ಕಂಥ ವಾದ ಪ್ರತಿವಾದ ಅದು ಬಿಟ್ಬಿಡಿ, ಅದನ್ನು ಸಪ್ರೇಟ್ ಆಗಿಡೋಣ. ಮುಂದಿನ ವರ್ಷ ಒಂದು ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ 1947ರಿಂದ ನಮ್ಮ ದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಯಾರು ಗಣತಿಯನ್ನು ಮಾಡಬೇಕು ಅಂತಂದರೆ ಅದಕ್ಕೊಂದು ಜನಗಣತಿ ಕಮಿಷನ್ ಇದೆ. ಅವರು ಅದರದ್ದು ನೋಡಲ್ ಏಜೆನ್ಸಿ ರೀತಿಯಲ್ಲಿ ವರ್ತಿಸ್ತಾರೆ. ಈಗ ನೀವು 10 ವರ್ಷದ ಹಿಂದೆ ಮಾಡಿಸಿದ್ರಿ, ಗಲಾಟೆ ಆಯಿತು, ನಿಮ್ಮದೇ ಪಾರ್ಟಿಯಲ್ಲಿ ಗಲಾಟೆ ಆಯಿತು, ಕ್ಯಾಬಿನೆಟ್ನಲ್ಲಿ ಗಲಾಟೆ ಆಯಿತು, ಮೇಲ್ಗಡೆ ಹೋಗಿ ಹೇಳಿಸ್ಕೊಂಡು ಬಂದರು, ಇಲ್ಲ ಮತ್ತೊಂದು ಸಲ ರಿಯನ್ಯೂಮರೇಟ್ ಮಾಡಬೇಕು. ಈ ಎಲ್ಲ ಗಲಾಟೆಗಳನ್ನು ಮಾಡೋದಕ್ಕಿಂತ ಮುಂದಿನ ವರ್ಷದವರೆಗೆ ಕಾಯ್ದೆ ಅಲ್ವಾ? ಹಿಂಗು ಹಾಗೆ ಕಾದ್ರೆ ಇನ್ನೊಂದು 50 ವರ್ಷನೂ ಅಲ್ವಾ? ನಾನೇನು ಅದನ್ನ ಬಿಜೆಪಿ ಸರ್ಕಾರ ಮಾಡುತ್ತೆ ಅಂತ ಕಾಯ್ತಾ ಹೋದ್ರೆ ನೋಡಿ, ಈ ಸಿಸ್ಟಮ್ ಈ ರೀತಿ ಇರೋದು. ನಾವು 100 ವರ್ಷ ಕಾಯ್ದಿದ್ದೀವಿ, ಮಾಡಿದ್ರೆ ಮುಂದಿನ ವರ್ಷದೊಳಗೆ ಮುಗಿಸ್ತೀರಿ ಅಂತ ಹೇಳ್ತೀರಾ? ಆಗ್ಲಿ, ಶುರು ಆಗ್ಲಿ. ಮೊದಲು 15 ವರ್ಷದಲ್ಲಿ ನಮ್ಮ ಅಂಕಿಅಂಶ ಬಂದ್ರೆ ಒಂದು ಸ್ಟ್ರೀಮ್ ಲೈನಿಂಗ್ ನೋಡಿ. ನನ್ಗೆ ಅನ್ಸೋದೇನು ಗೊತ್ತಾ, ದಿಸ್ ಇಸ್ ಅ ವೆರಿ 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 ಸೆನ್ಸಿಟಿವ್ ಇಶ್ಯೂ. ಈ ವಿಷಯದಲ್ಲಿ ಇವ್ರು ಮಾತಾಡ್ತಾ ಇದ್ರು, ಇಲ್ಲ ನಾವು ಪ್ರತ್ಯೇಕವಾಗಿ ಬರೆಸ್ತಾ ಇದ್ವಿ. ನನ್ನ ಅನಿಸಿಕೆ ಪ್ರಕಾರ ನೀವು ಡೆಮೋಕ್ರಸಿಯಲ್ಲಿ ನಿಮ್ಗೆ ಏನು ಅನ್ಸುತ್ತೆ ಅದು ಬರ್ಸ್ಕೊಳ್ರಿ. ನಿಮ್ಗೆ ಇವ್ರಿಗೆ ಅನ್ಸುತ್ತೆ ಹಿಂದೂ ಅಂತ ಬರ್ಸ್ಕೊಳ್ಳಿ, ನಿಮಗೆ ಅನ್ಸುತ್ತೆ ಲಿಂಗಾಯತ ಅಂತ ಬರ್ಸ್ಕೊಳ್ಳಿ. ಆ ಒಂದು ಫ್ರೀಡಮ್ ಯಾವುದೇ ವ್ಯಕ್ತಿಗೆ ಇರಲೇಬೇಕಾಗತ್ತೆ. ಆ ಸಂದರ್ಭದಲ್ಲಿ ನೀವೀಗ ಈ ಜಾತಿ ಗಣತಿ ನಾವೇ ಮಾಡ್ತೀವಿ, ಯು ಆರ್ ನಾಟ್ ಎಕ್ಸ್ಪರ್ಟೈಸ್ ಆನ್ ದ್ಯಾಟ್. 10 ವರ್ಷದ ಹಿಂದೆ ನೀವು ಮಾಡಿದ್ದೆ ಎಷ್ಟು ಹೆಜ್ಜಾರ್ಡ್ ಇಡೀ ರಾಜ್ಯದಲ್ಲಿ. ಒಬಿಸಿ ಕಮ್ಯುನಿಟಿಯ ಹಿತ ಮತ್ತು ಗಣತಿ ಎರಡನ್ನು ಒಟ್ಟಿಗೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಸಲ್ಲಬೇಕು, ಹಿಂದುಳಿದ ವರ್ಗಗಳ ಸಂಖ್ಯೆ ಗೊತ್ತಾಗಬೇಕು, ಸಂಖ್ಯೆ ಗೊತ್ತಾಗ ಪ್ರಯೋರಿಟೈಸ್ ಮಾಡಿ ನಿಮಗೆ ಪ್ರೋಗ್ರಾಮ್ಗಳನ್ನು ರೂಪಿಸಬೇಕು. ಇದರಲ್ಲಿ ಯಾರ್ದೂ 2 ಪ್ರಶ್ನೆಗಳಿಲ್ಲ. ಬಟ್ ಅದರ ಹೆಸರಲ್ಲಿ, ಯಾಕಂದ್ರೆ ದಿಸ್ ಇಸ್ ನಾಟ್ ಫಸ್ಟ್ ಟೈಮ್ ರೀ. ನಾವು ಹುಟ್ಟೋಕ್ಕಿಂತ ಮುಂಚೆ ಹಾವನೂರು ವರದಿ, ನಾಗನಗೌಡರು ವರದಿ, ಅಲ್ರಿ ನಾನು ವೆಂಕಟಸ್ವಾಮಿ ವರದಿ, ಏನೆಲ್ಲ ಗಲಾಟೆಗಳನ್ನು ರಾಜ್ಯ ಕಂಡಿದೆ. ಹಾಗಿರುವಾಗ ನನ್ನ ಪ್ರಶ್ನೆ, ನಾನು ಜಾತಿ ಗಣತಿಯ ಪರವಾಗಿ ನಂದೊಂದು ಸ್ಟ್ಯಾಂಡ್ ಇದೆ. ನನಗನ್ಸುತ್ತೆ ದಿಸ್ ಇಸ್ ದ ಟೈಮ್ ಇಂಡಿಯಾ ಶುಡ್ ಗೋ ಫಾರ್ ಯಾಕಂದ್ರೆ ನಾವು ಇಷ್ಟೆಲ್ಲ ಕಾಸ್ಟ್ ಬೇಸ್ ರಾಜಕಾರಣ ಮಾಡ್ತೀವಿ, ಕಾಸ್ಟ್ ಬೇಸ್ಡ್ ಆಗಿರ್ತಕ್ಕಂಥ ಆಯೋಗಗಳನ್ನು ರೂಪಿಸೋರ್ಗೆ 10-20 ಕೋಟಿ ರೂಪಾಯಿ ಕೊಡ್ತೀವಿ, ಸಂಖ್ಯೆಗಳು ಗೊತ್ತಾಗಲಿ. ಆದರೆ ನೀವು ಯಾಕೆ ಭಾರತ ಸರ್ಕಾರ ಮಾಡಿ ಪೂರ್ತಿ ಮಾಡುವವರೆಗೆ ಕಾಯಲ್ಲ? ನೀವ್ಯಾಕೆ ಗಲಾಟೆಗಳಲ್ಲಿ ಮಾಡಲಿ? ಈಗ ಬೇರೆ ಬೇರೆ ರಾಜ್ಯಗಳು ಮಾಡಿದವಲ್ಲ, ಕರ್ನಾಟಕ ಸರ್ಕಾರ ಮಾಡಿದೆ. ಕರ್ನಾಟಕ ಸರ್ಕಾರ ವೈ ಟು ವೇಟ್ ಫಾರ್ ಅನದರ್ 1 or 2 years? 15 days ಅಲ್ಲಿ ನಂಬರ್ಸ್ ನಮ್ಮ ಕಣ್ಮುಂದಿರುತ್ತೆ. ನೀವು ಮಾತಾಡಿದಿರಿ, ಚಂದ್ರಶೇಖರ್ ಮಾತಾಡಿದಿರಿ. 15 days ಅಲ್ಲಿ ಕಣ್ಮುಂದೆ ನಮ್ಮ ಇದೆ. ಆಲ್ರೆಡಿ ನಮ್ಮ ನಂಬರ್ಸ್ ನಮ್ಮೊಂದು ಇದೆ. ಓನ್ಲಿ ಚುನಾವಣೆ ಇದ್ದಾಗ ಬೇಡ ಅಂತ ಪಕ್ಕದಲ್ಲಿಟ್ರಿ. 2023ರಲ್ಲಿ ಅಧಿಕಾರಕ್ಕೆ ಬಂದ್ರಿ. 24 ಲೋಕಸಭಾ ಚುನಾವಣೆಗೆ ನಮ್ಗೆಲ್ಲ ಏಟ್ ಬೀಳುತ್ತೆ ಅಂತ ದೂರ ಇಟ್ರಿ. ಈಗ ಯಾಕೆ ತೆಗೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ಗೊತ್ತಾಗಲಾರದಷ್ಟು ಬಿಡಿ. ನನಗೆ ಗೊತ್ತಾಗೋದು ಬಿಡಿ, ರಾಜಕಾರಣವನ್ನು ಹತ್ತಿರದಿಂದ ಕಾಣ್ತೀವಿ. ಜನಕ್ಕೆ ಗೊತ್ತಾಗಲ್ವಾ ಯಾಕೆ ತರ್ತಾ ಇದ್ದೀರಿ ಅನ್ನೋದು? ಅವ್ರಿಗೆ ರಾಜಕಾರಣವಾಗಿ ಯಾವ ಕಾರಣಕ್ಕೆ ತರ್ತಾರೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಆದ್ರೆ ಪಾರ್ಟಿ ರಿಪ್ರೆಸೆಂಟ್ ಮಾಡ್ತಾ ಇದ್ದೀರಿ. 10 ವರ್ಷದ ಹಿಂದೆ ಬೇಕಿತ್ತು, ಈಗ ಮತ್ತು ಬೇಕು. ಲೋಹಿತ್, ನೀವು ಹಿಂದುಳಿದ ವರ್ಗಗಳ ನಾಯಕನಾಗಿ ಕೂತ್ಕೊಂಡಿಲ್ಲ, ಕಾಂಗ್ರೆಸ್ ವಕ್ತಾರರಾಗಿ ಬಂದು ಕೂತ್ಕೊಂಡಿದ್ದೀರಿ ಈ ಪ್ಯಾನಲ್ ನಲ್ಲಿ. ಸೊ ಪಾರ್ಟಿ ಸ್ಟ್ಯಾಂಡ್ ಅನ್ನು ಹೇಳ್ತಿದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.